ವರಮಹಾ ಕೈಲಾಸ ಶಿಖರದಿ ವರಮಹಾ ಕೈಲಾಸ ಶಿಖರದಿ ಹೊರಬರದಿ ಕಂಡಾಗ ಹೊರನರಸಿ ಕಂಡಾಗ ಕೌಕವಿರಸಿ ಭೂಸುರನೋರ್ವನೋ ಬೆಸಗಡೆಳುಮೆ ಕರೆಸಿ ಭೂಸುರನೋರ್ವನೋ ಬೆಸಗಡೆಳುಮೆ ಕರೆಸಿ ಹರನರಸಿ ರಕ್ಷಿಸಬೇಕು. 14 ಲೋಕಗಳಲ್ಲಿಯೂ ಶ್ರೇಷ್ಠವಾಗಿದೆ ಕೈಲಾಸ. ಪ್ರಮಥಾದಿ ಗಣಗಳೊಂದಿಗೆ ವಾಸವಾಗಿರುವವರು ಲಯಾಧಿಕಾರಿಯಾದಂತಹ ಪ್ರಭು ಪರಮೇಶ್ವರ ದೇವರು. ಇವರ ಕರಗ್ರಹಣವನ್ನು ಮಾಡಿದಂತಹ ನಾನೇ ಧನ್ಯಳು. ಲೋಕ ನನ್ನನ್ನು ಗೌರೀದೇವಿ ಎಂದು ಸತೀದೇವಿ ಎಂದು ಹೀಗೆ ಕೊಂಡಾಡುತ್ತದೆ. ದಕ್ಷನ ಮಗಳಾದುದರಿಂದ ನನ್ನನ್ನು ದಾಕ್ಷಾಯಿಣಿ ಎನ್ನುವ ಹಾಗೆ ಕರೆಯುತ್ತಾರೆ. ನೋಡಿದ್ದೀರಾ, ಎತ್ತ ನೋಡಿದರೂ ಕೂಡ ಶ್ವೇತವರ್ಣ ಕಂಗೊಳಿಸುತ್ತಾ ಇದೆ. ಶ್ವೇತವರ್ಣ ಎನ್ನುವುದು ಶಾಂತಿಯ ಸಂಕೇತ. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ಇದೆ ಎನ್ನುವುದು ಅರ್ಥ. ಪತಿದೇವರನ್ನು ಕೈ ಹಿಡಿದ ನಂತರ ನನ್ನ ಜೀವನವೂ ಪಾವನವಾಗಿದೆ. ಆದರೆ ಯಾಕೋ ಏನು ಕೆಲವು ದಿವಸಗಳಿಂದ ಮನಸ್ಸಿಗೆ ಏನೋ ಔದಾಸೀನ್ಯತೆ. ಈ ಔದಾಸೀನ್ಯತೆಯನ್ನು ಕಳೆಯಬೇಕೆನ್ನುವಂತಹ ಉದ್ದೇಶದಿಂದ ಕೈಲಾಸದ ತಪ್ಪಲ ಭಾಗವನ್ನು ಬಂದು ಸೇರಿಕೊಂಡೆ. ಇಲ್ಲೇ ಕುಳಿತಿರುವಂತಹ ಸಂದರ್ಭದಲ್ಲಿ ಏನದು ಏನು ಕಾಡುತ್ತಾ ಇದೆ? ಒಬ್ಬರಲ್ಲ ಇಬ್ಬರಲ್ಲ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಒಂದೇ ದಾರಿಯನ್ನು ಹಿಡಿದುಕೊಂಡು ಮುಂದೆ ಮುಂದೆ ಸಾಗುತ್ತಾ ಇದ್ದಾರೆ. ಇವರೆಲ್ಲ ಎಲ್ಲಿಗೆ ಹೋಗುತ್ತಿರಬಹುದು? ಬಹುಶಃ ನನ್ನ ಮನಸ್ಸಲ್ಲಿ ಆವರಿಸಿದಂತಹ ಬೇಸರಕ್ಕೂ ಇವರು ಹೋಗುವಂತಹ ಆ ದಾರಿಗೂ ಏನಾದರೂ ಸಂಬಂಧ ಇದೆಯೇ? ಏನೇ ಇರಲಿ, ಕೌತುಕ ಅಧಿಕವಾಗಿದೆ. ನನ್ನಲ್ಲಿಯೇ ನಾನು ಮಾತಾಡಿಕೊಳ್ಳುವುದಲ್ಲ, ಆ ಬ್ರಾಹ್ಮಣರನ್ನು ನಿಲ್ಲಿಸಿ ಒಂದೆರಡು ಮಾತನ್ನಾಡಬೇಕಾಗಿದೆ. ಹೊರಡುತ್ತೇನಂತೆ. ಬ್ರಾಹ್ಮಣೋತ್ತಮರೇ, ಮೊದಲಾಗಿ ನಿಮಗೆ ನಮಸ್ಕರಿಸಿದವಳಿದ್ದೇನೆ. ಶುಭವಾಗಲಿ ಮಗ, ಎದ್ದೇಳು. ನಿಮ್ಮ ದಾರಿಗೆ ಅಡ್ಡವಾಗಿ ನಿಂತಿದ್ದೇನೆ ಎನ್ನುವ ಹಾಗೆ ಖಂಡಿತವಾಗಿಯೂ ನೀವು ಭಾವಿಸಬಾರದು. ನಾವು ಬಹಳ ಗಡಿಬಿಡಿ ಅವಸರದಲ್ಲಿದ್ದೇವೆ. ಬಹಳ ಅವಸರದಲ್ಲಿದ್ದೀರಿ? ಹೌದು, ಸ್ವಲ್ಪ ನಿಮ್ಮಲ್ಲಿ ಮಾತನಾಡುವುದಕ್ಕಿದೆ. ಈ ಅವಸರದ ಮಧ್ಯೆಯೂ ಹೌದಾ ಮಾತಾಡಬಹುದಲ್ವೇ? ಅದು ತೊಂದ್ರೆ ಇಲ್ಲ, ಕೇಳಿಕೊಂಡ. ಸಂಕ್ಷಿಪ್ತವಾಗಿ ಏನಾದ್ರೂ ಕೇಳಿದ್ರೆ. ವಯೋವೃದ್ಧರು ನೀವು, ನಿಂತು ಮಾತಾಡುವುದು ಬೇಡ ನಿಮಗೆ. ಹೌದೌದು, ದಣಿವಾಗಿದೆ. ಹಾಗಾಗಿ ಸ್ವಲ್ಪ ಸಾವಾರಿಸಿಕೊಳ್ಳಬೇಕು. ಅಮ್ಮ ಕುತ್ಕೊಳ್ಳಿ, ತೊಂದ್ರೆ ಇಲ್ಲಪ್ಪ, ನೀನು ಅಲ್ಲಿದೆ ಮಾತಾಡಬಹುದಲ್ವೇ? ಆವಲಿಂದ ಬಂದಿರೇನಿಯ ಭೂಮಿ ದೇವ ದೇವ ಬಂದಿರೇಯ ಭೂಮಿ ದೇವ ಶತಸಾವಿರ ಪೋಪೋದಲ್ಲಿ ಭೂಮಿ ದೇವ ಶತಸಾವಿರ ಪೋಪೋದಲ್ಲಿ ಭೂಮಿ ದೇವ ಈ ವಿಧದ ಗೋಸುರರು ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ನೀವಿಂದಾವಲ್ಲಿಗೆ ಪಯಣ
ಭೂಮಿ ದೇವ ನೀವ್ಯೂದೋನಿಗೆ ಪಯಣವಯ್ಯ ಭೂಮಿ ದೇವ ಆಲಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರವು ಪೋದಲ್ಲಿ ಭೂಮಿ ದೇವ 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 ಬ್ರಾಹ್ಮಣೋತ್ತಮರೇ, ಮತ್ತೊಮ್ಮೆ ನಿಮ್ಮ ಪದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಬಾಬಾ ಆಗಲಿ ಮಗ ಎಷ್ಟು ಸಲ ಅಡ್ಡ ಬೀಳುದು. ನಿಮ್ಮಂತಹ ಹಿರಿಯರ ವಯೋವೃದ್ಧರ ಬ್ರಾಹ್ಮಣರ ಆಶೀರ್ವಾದವನ್ನು ನಾವು ಸದಾ ಪಡೆಯಬೇಕೆನ್ನುವ ಹಾಗೆ ಹಂಬಲಿಸುವವರು. ಒಳ್ಳೆದು. ಹೌದಲ್ವೇ? ಆಶೀರ್ವಾದ ಸದಾ ನಿಮ್ಮದು ಇರಬೇಕು ಎನ್ನುವ ಹಾಗೆ ಆಶಿಸುವವರು ನಾವು. ಆಗಲಿ. ಆದ್ದರಿಂದಲೇ ಮತ್ತೊಮ್ಮೆ ನಾನು ನಮಸ್ಕರಿಸುತ್ತಾ ಇದ್ದೇನೆ. ಸಂತೋಷ. ಬ್ರಾಹ್ಮಣೋತ್ತಮರೇ, ದೇವಲೋಕದಲ್ಲಿ ದೇವತೆಗಳು ಹೇಗೆ ಶ್ರೇಷ್ಠರು, ಭೂಲೋಕದಲ್ಲಿ ಬ್ರಾಹ್ಮಣರು ಶ್ರೇಷ್ಠರು. ನಾವು ಆದ್ದರಿಂದಲೇ ನಿಮ್ಮನ್ನು ಭೂಸುರರು ಹೌದೌದು ಎನ್ನುವ ಹಾಗೆ ಕೊಂಡಾಡುವುದು. ಹೌದೌದು. ಕಣ್ಣಿಗೆ ಕಾಣುವ ದೇವರು ಯಾರು ಭೂಲೋಕದಲ್ಲಿ ಅಂತ ಕೇಳಿದ್ರೆ ಅದು ಬ್ರಾಹ್ಮಣರು. ಷಟ್ಕರ್ಮಗಳು ಅಂತ ನಿಮಗಿದೆಯಂತೆ. ಯಜ್ಞ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಈ ಷಟ್ಕರ್ಮಗಳ ಅಧಿಕಾರ ಯಾರಿಗೆ ಇರುವುದಂತ ಕೇಳಿದ್ರೆ ಅದು ಬ್ರಾಹ್ಮಣರಿಗೆ. ಆದ್ದರಿಂದಲೇ ಬ್ರಾಹ್ಮಣರು ಶ್ರೇಷ್ಠರು ಎನ್ನುವ ಹಾಗೆ ಕೊಂಡಾಡುವ. ಬಲ್ಲವರೇ ಬಲ್ಲರು ಬೆಲ್ಲದ ರುಚಿ ಅಂತ ಇದಕ್ಕೆ ಹೇಳೋದು. ಹೌದಲ್ವೇ? ಒಬ್ಬರಲ್ಲ, ಇಬ್ಬರಲ್ಲ, ಸಾವಿರಾರು ಮಂದಿ, ಲಕ್ಷ ಸಂಖ್ಯೆಯಲ್ಲಿ ಒಂದೇ ದಾರಿಯನ್ನು ಹಿಡಿದುಕೊಂಡು ನಿಜ ಹೇಳ್ಬೇಕು ಅಂತ ಆದ್ರೆ ನಮ್ಮ ಬ್ರಾಹ್ಮಣರ ಕೇರಿಯಲ್ಲಿ ಎಲ್ಲಾ ಮನೆಗೂ ಬೀಗ. ಹೌದೇ? ಯಾರಿಲ್ಲ. ಇದು ಹೀಗಿರಬಹುದು. ಎಲ್ಲಾ ಕೇರಿಯ ಬ್ರಾಹ್ಮಣರೆಲ್ಲ ಒಂದು ಕಡೆ ಒಟ್ಟಾಗಿ ಇಂತಹ ಕಡೆಗೆ ಹೋಗುವುದು ಎನ್ನುವ ಹಾಗೆ ಮೊದಲೇ ನಿರ್ಧರಿಸಿ ನೀವೆಲ್ಲವರು ಚರ್ಚೆ ಮಾಡುತ್ತಾ ಮುಂದೆ ಈ ದಾರಿಯಲ್ಲಿ ಸಾಗುತ್ತಾ ಇರಬೇಕು. ಹಾಗಾದ್ರೆ ನೀವು ಹೋಗುತ್ತಿರುವಂತಹ ಗಮ್ಯಸ್ಥಾನ ಅದು ಒಂದೇ ಮನೆಯಾಗಿರಬೇಕು. ಒಂದೇ ಅಲ್ವೇ? ಬೇರೆ ಬೇರೆ ಕಡೆಗೆ ಹೋಗುವವರು ನೀವಲ್ಲ. ಹಾಗಾದ್ರೆ ಇಷ್ಟು ಲಕ್ಷ ಸಂಖ್ಯೆಯಲ್ಲಿ ಹೋಗಬೇಕಿದ್ರೆ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಏನು ಗೊತ್ತೇ? ವಿಧ ವಿಧದ ಭೂಸುರರು. ಒಬ್ಬರಲ್ಲ, ಇಬ್ಬರಲ್ಲ, ಅಲ್ವೇ? ಒಂದೇ ತೆರನಾದವರಲ್ಲ, ಅಲ್ವೇ? ಅಡ್ಡನಾಮದವರು ಇದ್ದಾರೆ, ಉದ್ದನಾಮದವರು ಇದ್ದಾರೆ. ಆಮೇಲೆ ಎಲ್ಲ ನಾವು ಬೇಕಡೆ ಅದೊಂದು ಬೇರೆ, ಇದೊಂದು ಬೇರೆ, ಇದು ಬೇರೆ, ಇದು ಬೇರೆ, ನಾವು ಬೇರೆ. ಹೌದೌದು. ಎಲ್ಲ ಒಟ್ಟಾಗಿ ಗುರಿ ಮಾತ್ರ ಒಂದೇ, ಅಲ್ವೇ? ಇದು ಮತ್ತೆ ಯಾವುದು ಹೆಸರಿನಲ್ಲಿಯೂ ಕೂಡ ಹಾಗೆ ಬೇರೆ ಬೇರೆ ಹೆಸರನ್ನು ಸೂಚಿಸುವಂತದ್ದು. ಯಾರು ನಾವುಡರು ಇದ್ದಾರೆ, ಆಮೇಲೆ ಅಮ್ಮಣ್ಣಾರಿದ್ದಾರೆ, ಅಡ್ಕರ್ತಾರಿದ್ದಾರೆ, ಹೌದು, ವೆಂಕಟತಾರಿದ್ದಾರೆ, ಇದ್ದಾರೆ, ಹೌದು, ಎಲ್ಲ ನಗರಿತಾಯರು ಇದ್ದಾರೆ, ಹೌದು, ಹೊಳ್ಳರು ಇದ್ದಾರೆ, ಹೌದು. ವಿಧ ವಿಧದ ಭೂಸುರರು ಇದ್ದೀರಿ ನೀವು. ಆದ್ದರಿಂದಲೇ ಕೇಳುದು, ಆಮಲ್ಲಿಂದ ಬಂದಿರಯ್ಯ ಭೂಮಿ ದೇವ. ಸಾವಿರಾರು ಮಂದಿ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಮಾತ್ರ ಇರುವುದಲ್ಲ, ಓ ಬ್ರಾಹ್ಮಣತಿಯರಿದ್ದಾರೆ. ಹೆಂಡಿರು ಮಕ್ಕಳು ಭೂಮಿ ದೇವ ದೇವ ಹೆಂಡಿರು ಮಕ್ಕಳು ಭೂಮಿ ದೇವ ಕೂಟಿಕೊಂಡು ಪಾಪ ಕಾರ್ಯವೇನು ಭೂಮಿ ದೇವ ಕೂಟಿಕೊಂಡು ಪಾಪ ಕಾರ್ಯವೇನು ಭೂಮಿ ದೇವ ಕಂಡರಿಗೋ ತುಕವಿಂದು ಭೂಮಿ ದೇವ ಬೆಸಗೊಂಡರಿ ಪೀಡಿತರು ಭೂಮಿ ದೇವ ಅವಲಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರವು ಪೋದಲ್ಲಿ ಭೂಮಿ ದೇವ ದೇವ ಕೇವಲ ಬ್ರಾಹ್ಮಣರು ಮಾತ್ರ ಹೋಗುವುದಲ್ಲ, ಬ್ರಾಹ್ಮಣತಿಯರು ನಿಮ್ಮಲ್ಲಿದ್ದಾರೆ. ಹೌದೌದು. ಸೀಮಂತಿನಿಯರು ಈ ಕಾರ್ಯಕ್ರಮಕ್ಕೆ ಹೋಗುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಶುಭ ಕಾರ್ಯಕ್ರಮ ಅದು ಮಾಡ್ತು. ಬ್ರಾಹ್ಮಣರು ಶುಭ ಕಾರ್ಯಕ್ಕೂ ಹೋಗುತ್ತಾರೆ, ಅಶುಭಕ್ಕೂ ಬೇಕಾಗುತ್ತೆ, ಅಪರ ಕ್ರಿಯೆಗೂ ನೀವು ಬ್ರಾಹ್ಮಣರು ಬೇಕು. ಆದರೆ ಸೀಮಂತಿನಿಯರು ಹೊರಟಿದ್ದಾರೆ ಅಂದ್ರೆ ಅದರ ಅರ್ಥ ಏನು? ಅದು ಮಂಗಲ ಕಾರ್ಯಕ್ಕೆ ಹೊರಟಿದ್ದಾರೆ ಎನ್ನುವುದು ಅರ್ಥ. ಇದು ನಿಮ್ಮ ಮೊಮ್ಮಗಳು
ಅಲ್ವಾ? ನಾವು ಭಾವಿಸಿದಾಗೆ ಹೆಂಡತಿ. ಓ ದೇವ್ರಿ, ನಿಮ್ಮ ಹೆಂಡತಿಯಾ? ಮೊದಲ ಹೆಂಡತಿಯಾ? ಅಲ್ಲ, ಮತ್ತೆ ತೃತೀಯ. ಮೂರನೇ ಹೆಂಡತಿಯಾ? ಓಹೋ, ಮೊದಲ ಎರಡು ಹೆಂಡತಿ ಇದ್ರು ಹೋದ್ರು. ಅದೇನು? ಅದಂದ್ರೆ ಹೇಳಿ ಪ್ರಯೋಜನ ಇಲ್ಲ. ಒಬ್ಬಳಿಗೆ ತೆಂಗಿನಕಾಯಿ ತಿನ್ನುವ ಚಟ ಜೋರು. ತೆಂಗಿನಕಾಯಿ ತಿನ್ನೋರ್ಗೆ ಬೇಗ ಹೋಗ್ತಾರ? ಅಲ್ಲ, ವಿಷಯ ಉಂಟು. ನಮ್ಮ ಮನೆಯಲ್ಲಿ ಸ್ವಲ್ಪ ಇಲಿಗಳ ಉಪದ್ರ ಜೋರು. ನಾನೇನು ಮಾಡಿದೆ, ಇಲಿಗೆ ಅಂತೇಳಿ ತೆಂಗಿನಕಾಯಿ ಸ್ವಲ್ಪ ಇಲಿ ಪಾಸರಾಗಿಟ್ಟೆ. ಈ ಶನಿದವಳು ಏನ್ ಹೋದ್ರು, ಹೋಗಿ ಬುಳುಂಕಗಳನ್ನು ಕೊಡುವುದಕ್ಕಿದೆ. ಇಷ್ಟು ದಾನ ದಕ್ಷಿಣೆಯನ್ನು ಕೊಡಬೇಕಾದ್ರೆ, ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಬೇಕಿದ್ರೆ ನೀವು ಹೋಗುವಂತಹ ಸ್ಥಳ ಯಾವುದು, ಮಾಡುವಂತಹ ವ್ಯಕ್ತಿ ಯಾರು, ಇದೆಲ್ಲ ನನಗೆ ಕುತೂಹಲ ಹುಟ್ಟಿದೆ. ಕೇಳಬೇಕು ಎನ್ನುವ ಹಾಗೆ ನನ್ನ ಪ್ರಶ್ನೆಗೆ ಉತ್ತರಿಸಬಹುದಲ್ವೇ? ಕೊಡ್ಬಹುದು, ಆದ್ರೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ, ಆಯ್ತಾ? ಆದಿಟ್ರೆ ಹೇಳದಿದ್ರೆ ಬೇಸರ ಆಗ್ತದೆ. ನಾವು ಹೊರಟದೆಲ್ಲಿಗೆ ಅಂತ ಅಲ್ವಾ? ಇಲ್ಲಿಗೆ ದಕ್ಷಿಣ ಯಾಗಕ್ಕೆ ನಾವು ಹೋಪೆವಮ್ಮ ಅಮ್ಮ ದಕ್ಷಿಣ ಯಾಗಕ್ಕೆ ನಾವು ಹೋಪೆವಮ್ಮ ಬಹು ದಕ್ಷಿಣೆಗಳ ನೀವರಂತೆ ಕೇಳಿರಮ್ಮ ಬಹು ದಕ್ಷಿಣೆಗಳ ನೀವರಂತೆ ಕೇಳಿರಮ್ಮ ನಾವು ಹೋಪೆವಮ್ಮ ಲಕ್ಷ ಸಂಕೀದನದ ರಾಜಿ ಬೆಟ್ಟವೋ ಲಕ್ಷ ಸಂಕೀದನದ ರಾಜಿ ಧನದ ರಾಜಿ ಬೆಟ್ಟವಮ್ಮ ನಮ್ಮ ಬೇಗೆ ನೀವರಿವದೆ ಹೋಪೆವಮ್ಮ ದಕ್ಷಿಣ ಯಾಗಕ್ಕೆ ನಾವು ಹೋಪೆವಮ್ಮ ಭಗೋ ದಕ್ಷಿಣ ಲಕ್ಷ ಸಂಗಿ ಧನದ ರಾಜಿ ಬೆಟ್ಟ ನಮ್ಮ ಬೇಕಿಗಳ ನೀವರಂತೆ ಕೇಳಿರಮ್ಮ ದಕ್ಷಿಣ ಯಾಗಕ್ಕೆ ನಾವು ಹೋಪೆವಮ್ಮ ಅಮ್ಮ ಅಮ್ಮ ಹಣೆಯಲ್ಲಿ ಬೊಟ್ಟು, ತಲೆಯಲ್ಲಿ ಜುಟ್ಟು, ಕಂಕುಳಲ್ಲಿ ದರ್ಬೆಯ ಕಟ್ಟು, ಇದು ಬ್ರಾಹ್ಮಣರ ಗುಟ್ಟು. ಪ್ರಪಂಚದಲ್ಲಿ ಯಾಗ, ಯಜ್ಞ, ಹೋಮ, ಹವನ ಇತ್ಯಾದಿಗಳು ಎಲ್ಲಿ ನಡೆಯುತ್ತದೋ ಅಲ್ಲಿಗೆ ಬ್ರಾಹ್ಮಣರು ಸೇರಲೇಬೇಕು, ಹೋಗಲೇಬೇಕು. ಅದರ ಅಧಿಕಾರ ಇರುವುದು ನಿಮಗೆ. ಬ್ರಾಹ್ಮಣರ ಪ್ರಾಧಾನ್ಯತೆ, ಮಿಕ್ಕವರು ಹೋಗಬಾರದು ಅಂತ ಅಲ್ಲ, ನೀವು ಇರಲೇಬೇಕಾಗ್ತದೆ. ಹಾಗೆ ನಾವೆಲ್ಲ ಹೊರಟದ್ದು ಒಂದು ಯಾಗಕ್ಕೆ. ಯಾಗಕ್ಕೆ? ಹೌದೇ? ಯಾಗ ಅಂದ್ರೆ ಎಂತದ್ದು? ಎಂತದ್ದು? ನ ಭೂತೋ ನ ಭವಿಷ್ಯತಿ, ಅಂದ್ರೆ ಹಿಂದೆ ನಡೆದದ್ದಿಲ್ಲ, ಇನ್ನು ನಡೆಯಲಿಕ್ಕಿಲ್ಲ. ಹೌದೇ? ಸಾಮಾನ್ಯವಾಗಿ ಒಬ್ಬ ಯಾಗ ಮಾಡುವಂತ ಕರ್ತೃ ಅವರಿಂದ ಕಿಂಚಿತ್ ಕಾಣಿಕೆ ಏನಿದೆಯೋ ಇಂತಿಷ್ಟುದ ಲೆಕ್ಕ ಇಲ್ಲ, ಕೊಡ್ತಾನೆ, ಸಮ್ಮತನ ಮಾಡಿಸ್ತಾನೆ. ಹೌದೌದು. ಆದರೆ ಇಂದು ಆಗುವಂತ ಯಾಗ ಅಂತದ್ದಲ್ಲ. ಮತ್ತೆ ವಿಶೇಷ ದೊಡ್ಡ ಬೆಟ್ಟದ ಹಾಗೆ ಧನವನ್ನು ರಾಶಿ ಹಾಕುದಂತೆ. ನಿಮಗೆ ದಾನ ದಕ್ಷಿಣೆ ಕೊಡ್ಲಿಕ್ಕೆ ಧನ ರಾಶಿ ಹಾಕಿದ್ದ? ಎಂತದ್ದು ಧನ? ಈ ದನ ಕರೆಯುವ ದನ ಅಲ್ಲ, ಧನ ಧನ, ಬಾಲ ಇರುವ ಧನ. ಆ ದನಕ್ಕೆ ಬಾಲ ಉಂಟು, ದಾಕ್ಕೆ ಬಾಲ ಉಂಟು. ಧನ ಗೋದಾನ, ಭೂದಾನ, ಕನಕದಾನ, ಅನ್ನದಾನ, ವಸ್ತ್ರದಾನ, ರಜತ ಬೇರೆ ಉಂಟಂತೆ. ರಜತ ದಾನ, ರಜತ ಇದೆಲ್ಲ ಅವರು ಕೊಡುವುದಲ್ಲ. ಮತ್ತೆ ನಾವು ಅಲ್ಲಿ ಹೋಗುದು ಬೆಟ್ಟದ ಹಾಗೆ ರಾಶಿ ಹಾಕಿದ ಧನದ ರಾಶಿ ಉಂಟಲ್ಲ, ನಮಗೆ ಎಷ್ಟು ಬೇಕು ಅಷ್ಟು ನಾವು ಬಾಚಿಕೊಳ್ಳುದು, ಜೋಳಿಗೆಲ್ಲ ತುಂಬಿಸುದು.
ತುಂಬಿಸುವ ಸಂದರ್ಭದಲ್ಲಿ ಭಟ್ರೆ ಇನ್ನು ಜನ ಬರ್ಲಿಕ್ಕಿದ್ದಾರೆ, ಒಬ್ಬರೇ ಕೊಂಡೋಗಬೇಡಿ ಅಂತ ಹೇಳುವ ಪ್ರಶ್ನೆ ಇಲ್ಲ. ಮತ್ತೆ ನಾವು ತಕೊಂಡ ಮೇಲೆ ನಿಮಗೆ ಸಾಕ ಬೇಕಾ? ಸಾಕ ಭಟ್ರೆ, ಇನ್ನು ಬೇಕು ಭಟ್ರೆ, ಬೇಕು ಅಲ್ಲ ಬೇಕೋ ಭಟ್ರೆ, ಬೇಕೋ ಭಟ್ರೆ. ಯಾಕೆ ಅಷ್ಟು ಪಡ್ಕೊಂಡು ಯಾಕೆ ತೆಕ್ಕೊಂಡು ಕೇಳುವ ಪ್ರಶ್ನೆ ಇಲ್ಲ. ಹೌದೌದು, ಹಿಡ್ಕೊಂಡು ಹೋಗುದಿ. ಹೌದು, ನಮಗೆ ಸಮಾಧಾನ ಆಗುವಷ್ಟು ಅಲ್ಲಿ ಕೊಡ್ತಾರೆ. ಅದಕ್ಕೆ ಬೇಕಾಗಿ ಅದರಲ್ಲಿ ಭಾಗವಹಿಸಕ್ಕೆ ಬೇಕಾಗಿ ಇದು ಒಳ್ಳೇದಾಯ್ತಲ್ಲ. ಇಲ್ಲದ್ರೆ ಕೆಲವರಿಗೆ ಎಷ್ಟು ಕೊಟ್ಟರು ಸಮಾಧಾನ ಅಂತ ಆಗುವುದಿಲ್ಲ. ಆದ್ರೆ ಇದು ಎಷ್ಟು ಬೇಕಾದ್ರೆ ಅಷ್ಟು ಕೊಂಡೋಗ್ಬೋದು ಅಂತ ಹೇಳಿದ್ರೆ ನಮಗೆ ಸಮಾಧಾನ ಆಗ್ತದೆ. ಅದಕ್ಕೆ ಬೇಕಾಗಿ ನಾವೆಲ್ಲ ತಂಡೋಪತಂಡವಾಗಿ ಇಂದು ಯಾಗಕ್ಕೆ ಹೋಗುತ್ತಾ ಇದ್ದೇವೆ. ಬರ್ತೇನೆ. ಒಳ್ಳೆ ವಿಷಯ ಆಯ್ತು. ಎಲ್ಲ ವಿಷಯವನ್ನು ಹೇಳ್ತಾ ಇದ್ದೀರಿ ನೀವು. ಯಾಗ ಉಂಟಂತ ಹೇಳ್ತೀರಿ, ದಾನ ದಕ್ಷಿಣೆ ಉಂಟಂತ ಹೇಳ್ತೀರಿ. ಈ ಹಿಂದೆ ನಡೆದದ್ದಿಲ್ಲ, ಮುಂದೆ ನಡೆಯುವುದಕ್ಕಿಲ್ಲ ಅಂತ ಹೇಳ್ತೀರಿ. ಇಲ್ಲ, ಯಾರು ಮಾಡುವುದು, ಆಗುವಂತಹ ಸ್ಥಳ ಎಲ್ಲಿ, ದಾನ ದಕ್ಷಿಣೆಯನ್ನು ಕೊಡುವವರು ಯಾರು, ಇದನ್ನೆಲ್ಲ ಹೇಳಿದ್ರೆ ನೀವು ಹೋದ್ರೆ ಹೇಳುವ ಕಡಿಬಿಡಿಗೆ ಹೇಳಬೇಕಾದ್ರೆ ಇನ್ನೂ ಹೇಳಲಿಲ್ಲ. ಯಾಗ ನಡೆಯುವ ಜಾಗ ಇಲ್ಲಿ ಅಲ್ಲ, ಅದು ಮತ್ತೆ ಇಲ್ಲಿ. ಅದು ಚೀನಾ. ಚೀನಾ ಚೀನಾ ಅಲ್ಲ ಮಾರಾಯ, ಪ್ರಾಚೀನ ಬರಿಹಿ ಅಂತ ಅಲ್ಲಿಗೆ ಹೆಸರು. ಪ್ರಾಚೀನ ಬರಿಹಿಯಲ್ಲಿ ಎಷ್ಟು ದೊಡ್ಡ ಯಾಗ ಮಾಡುವಂತಹ ವ್ಯಕ್ತಿ ಯಾರು ಭಟ್ರೆ? ಅದು ವಿವೇಕ. ದಾದಾ ನನಗೊತ್ತುಂಟು. ದಕ್ಷ ಪ್ರಜಾಪತಿಯಿಂದ ಯಾಗ ಮಾಡುವ ಆತನ ಹೆಸರು ಪ್ರಾಚೀನ ಬರಿ. ಅಲ್ಲಿ ಯಜಮಾನ ದಕ್ಷ ಪ್ರಜಾಧೀಶ್ವರ ಮಾಡುವಂತ ಯಾಗ. ಅದಕ್ಕೆ ಬೇಕಾಗಿ ನಾವೆಲ್ಲ ಅಲ್ಲಿಗೆ ಮುಖ ನೋಡುದೆಂತದ್ದು, ಎಂತದ್ದು ಮುಖ ನೋಡುದೆಂತ ಅರಿಯಲವರ ಮಗಳಲ್ಲವೇ ನೀವು ಅಮ್ಮ, ಹೋಗದಿರುವ ಕಾರಣಗಳೇನು ಪೇಳಿರುವ ಮರೆತರೋ ನಿಮ್ಮನೋ ಕರೆಯಲೇನಿದಮ್ಮ. ಸಂಗಡ ಬನ್ನಿ ಎಮ್ಮ, ಸಂಗಡ ಬನ್ನಿ ಹೋಗೋಮ್ಮ. ಅವರ ಮಗಳಲ್ಲವೇ ನೀವು ಅಮ್ಮ. ನನಗೆ ಗೊತ್ತಾಗಲಿಲ್ಲ, ಪರಿಚಯ ಇದ್ದಾಗ ಉಂಟು. ಹಾಗೆ ನೀವು ಮುಖ ಆ ರೀತಿ ನೋಡುದಾ? ನೀವು ಯಾಕೆ ಮುಖ ನೋಡ್ತಾ ಇದ್ದೀರಿ? ಅಮ್ಮ, ನೀವು ಪ್ರಪಂಚದಲ್ಲೇ ಇಲ್ವ? ನೀವು ಹೋಗುತ್ತಾ ಇರುವುದು ಮತ್ತೆ ಪ್ರಾಚೀನ ಬರಿ ದಕ್ಷ ಪ್ರಜಾಧೀಶ್ವರ ಮಾಡುವ ಯಾಗ ನಾನು ಕೇಳಿದಾಗ ನೀವು ಯಾವುದೋ ಒಂದು ಲೋಕದಲ್ಲಿ ವಿಹರಿಸುವಾಗ ವಿಷಯ ಬಿಡಿ, ನಾನು ಯಾರು ಅಂತ ಗೊತ್ತಾಯ್ತೆ ನಿಮಗೆ. ನನಗೆ ನಿಮ್ಮ ಮುಖ ನೋಡುವಾಗ ಹೌದಾ ಅಲ್ವಾ ಅಂತ ಅದು ಕೇಳ್ತೇನೆ. ಬೇಸರ ಮಾಡಬೇಡಿ. ಇವತ್ತು ಯಾಗ ಮಾಡುವ ದಕ್ಷ ಇದ್ದಾನಲ್ಲ, ಅವನ ಮಗಳು ಅಕ್ಕ ಅವರೆಲ್ಲ ಕಟ್ಲೆ ಅವರೇ ನಿಮ್ಮ ಊಹನೆಯಲ್ಲಿ ಅವರೇ. ದಾಕ್ಷಿಣ್ಯ ಅಲ್ಲ, ನಿರ್ದಾಕ್ಷಿಣ್ಯ. ಸುಮ್ಮನೆ ದಾಕ್ಷಾಯಿಣಿ ಅಮ್ಮ ಅಂತ. ದಾಕ್ಷಾಯಿಣಿ ದೇವಿ ಅವರೇ ದಕ್ಷನ ಮಗಳು, ಕೈಲಾಸ ಪರಮೇಶ್ವರನಿಗೆ ಮದುವೆಗೆ ಹೋಗಿದ್ದೇನೆ ಮಾರಾಯ. ಮತ್ತೆ ಅಲ್ಲಿ ವಿಶೇಷ ಅಲ್ಲ, ಅದು ಹೇಳಿ ಅಮ್ಮ, ನೀವೀಗ ಮಂಗ ಮಾಡ್ಲಿಕ್ಕೆ ಈ ಮುದುಕ ಸಿಕ್ಕಿದ್ದ. ಅಪ್ಪ ಅಮ್ಮ ಮಾಡುವ ಯಾಗಕ್ಕೆ 9 ಮುಂಚಿತವಾಗಿ ಎಲ್ಲರೂ ಹೋಗಬೇಕು. ನೀವು ಮಾತ್ರ ಅಲ್ಲ, ಅಶ್ವಿನಿ ಭರಣಿ ಇವರೆಲ್ಲ ನಿಮ್ಮ ನನ್ನ ಅಕ್ಕ ತಂಗಿಯಂದಿರು. ಹೌದಲ್ಲ? ಹೌದು. ನಿನ್ನೆ ಹೋಗಿದ್ದಾನೆ. ನಿನ್ನೆ ಹೋಗಿದ್ದಾರೆ. ಅದು ನಡ್ಕೊಂಡು ಹೋಗುವ ಆಯಾಸ, ಬಿಸಿಲಲ್ಲ, ಅಂಗಳದಲ್ಲಿ ಬಿದ್ದದ್ದು ಭರಣಿ. ಅಯ್ಯೋ, ಬಿದ್ದದ್ದು
ತಲೆ ತಿರುಗಿ ಬಿಟ್ಟದ್ದು. ಎಬ್ಬಿಸಿ ಸ್ವಲ್ಪ ಬೆಲ್ಲ ನೀರೆಲ್ಲ ಕುಡಿದು ವಿಚಾರ ಮಾಡಿದಾಗ ಹೇಳಿದ್ರು, ನಾನು ದಕ್ಷಿಣ ಮಗಳು ಭರಣಿ ಅಂತ ಯಾಗಕ್ಕೆ ಹೋಗ್ತಾ ಇದ್ದೇವೆ ಅಂತ. ಎಲ್ಲ ಹೋಗಿ ಸೇರಿ ಆಗಿದೆ, ನೀವು ಇನ್ನೂ ಹೋಗಲಿಲ್ಲ. ಅಶ್ವಿನಿ, ಭರಣಿ, ರೋಹಿಣಿ, ಕೃತಿಕೆಯವರು ಮೊದಲಾಗಿ ಸೇರಿಕೊಂಡಿದ್ದಾರೆ. ಮತ್ತೆ ನೀವೆಲ್ಲ ಹೊರಟುತ್ತಿರುವುದು ಈಗ ಕೆಲಸ ಮಾಡಿ ಅಂತೂ ನಾವು ಹೊರಟಿದ್ದೇವಲ್ಲ, ವಿಷಯ ಗೊತ್ತಾಯ್ತಲ್ಲ. ಈಗ ಕೆಲವು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಅಗತ್ಯವಿದ್ದವರಿಗೆ ಹೇಳಲಿಕ್ಕೆ ಕೊಡ್ಲಿಕ್ಕೆ ಮರ್ತು ಹೋಗ್ತದೆ. ಹೌದು, ಮರೆತಿರಬಹುದು ಏನು, ತಿರ್ಲಿಕ್ಕೂ ಸಾಕು. ನಮ್ಮವರಿಗೆ ಅಂತ ಆಗುವಾಗ ಹೌದು, ನೀವಾಗ ಪರ ಊರಿನವರು, ಸಂಬಂಧಿಕ, ರಕ್ತ ಸಂಬಂಧ ಅಲ್ಲ, ಕೊಟ್ಟಿರಬಹುದು. ಅಪ್ಪ ಮರ್ತಪ್ಪ ಆದ್ರೆ ಮರ್ತಪ್ಪ ಅಲ್ಲ, ದಕ್ಷ ಅಲ್ಲ, ಮರೆತ ಬಿಟ್ರೆ ಕೆಲಸ ಮಾಡುವ ಅಂತೂ ವಿಚಾರ ತಿಳಿಯುತ್ತಲ್ಲ. ಅಪ್ಪನ ಮನೆಯಲ್ಲಿ ನಡೆಯುವಂತಹ ಯಾಗ ನಾವು ಅಲ್ಲಿ ಮಗಳಾದಂತಹ ದಾಕ್ಷಾಯಣಿಗೆ ತಿಳಿದಿಲ್ಲ, ಈಗ ತಿಳಿಯುತ್ತಲ್ಲ, ಅದು ಮುಖ್ಯವಾಗಿ ನಾನು ತಿಳಿದಿದ್ದೇನೆ. ನಾವು ಅಲ್ಲಿಗೆ ಹೊರಟದ್ದಮ್ಮ, ಒಟ್ಟಿಗೆ ಹೋಗುವ. ಆಗುದಿಲ್ಲವಲ್ಲ, ನೀವು ಹೇಳಬಹುದು ದಾಕ್ಷಾಯಣಿ ನೀನು ಬಾ ಎನ್ನುವ ಹಾಗೆ. ಹೌದು, ನಾನು ಹಾಗೆ ಬರ್ಲಿಕ್ಕಾಗುತ್ತದೆ. ಸತಿಪತಿಯರು ಒಂದಾಗಿ ಅಲ್ಲಿಗೆ ಬಂದ್ರೆ ಚಂದ ತಾನೆ. ನೀವು ಪ್ರಪಂಚಕ್ಕೆ ಆದರ್ಶ ದಂಪತಿಗಳು. ಹೌದು, ಪತಿ ಇಲ್ಲದ್ರೆ ದಮ್ಮಿಲ್ಲ, ದಮ್ಮಿಲ್ಲದ್ರೆ ಪತಿ ಇಲ್ಲ, ದಂಪತಿಗಳು. ಹಾಗಾಗಿ ನಾವು ಒಂದು ವೇಳೆ ನಾನೀಗ ಬಂದ್ರೆ ನಿಮ್ಮೊಂದಿಗೆ ಮೊದಲಾಗಿ ಕೇಳುತ್ತಾರೆ, ದಾಕ್ಷಾಯಿಣಿ ಬಂದೆಯ, ಎಲ್ಲಿ ನಿನ್ನ ಗಂಡ ಎನ್ನುವ ಹಾಗೆ ಉತ್ತರ ಇಲ್ಲ. ಇಲ್ಲ. ಹಾಗಾಗಿ ಸತಿಪತಿಯರು ಒಂದಾಗಿ ನಾವು ಆ ಯಾಗದಲ್ಲಿ ನಾವು ಸೇರಿಕೊಳ್ಳುತ್ತೇವೆ. ನೀವು ಮುಂದಕ್ಕೆ ತೆರಳಿ ನೀವು ಹೋಗಿ ಅಲ್ಲಿ ತಲುಪಿ ಹಿಂದೆ ತಿರುಗುವಷ್ಟರಲ್ಲಿ ನಾವು ಅಲ್ಲಿ ದಂಪತಿಗಳು ಇರ್ತೇವೆ. ಅವು ಹೋಗುವುದೇ ನಿಜ, ನಮ್ಮದು ಆಮೇಲೆ ಅಡಿಗೆ. ಅವರದ್ದು ಹಾಗಲ್ಲ, ನಮ್ಮ ಹಾಗೆ ನಡೆದುಕೊಂಡು ಬರುದಲ್ಲ, ವಾಹನ ಉಂಟು ಅವರಿಗೆ. ವಾಹನ ಉಂಟು, ನಮ್ಮದು ನಮ್ಮದೇ ಸ್ವಂತ ಕಾಲು. ಹಾಗಾಗಿ ಅಲ್ಲಿ ಕಾಣುವ ಅಮ್ಮ, ತಪ್ಪಿದ್ರೆ ಕ್ಷಮಿಸಮ್ಮ. ಆಯ್ತು, ಖಂಡಿತವಾಗಿಲ್ಲ, ನಿಮ್ಮಿಂದ ಉಪಕಾರ ಆದದ್ದು. ಆಯ್ತು, ಹೋಗುವ. ಮಗಳಲ್ಲಿ ಏನು ಹೋಗ್ಲಿಕ್ಕೆ ದಾರಿ ಗೊತ್ತಿಲ್ಲ. ದಾರಿ ಗೊತ್ತುಂಟು, ಮತ್ತೆ ದಾಕ್ಷಿಣ್ಯದ ಮನುಷ್ಯ ಅವ. ಹೌದಾ? ಅವನಿಗೆ ಹಣ ಕೇಳಲಿಕ್ಕೆ ಉಂಟಂತ. ಎಂತದ ಸೀರೆ ನನಗೆ ಯಾಕೆ ಸೀರೆ? ದಕ್ಷಿಣೆ 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 ನಿಮ್ಮ ಲೆಕ್ಕದಲ್ಲಿ, ನನ್ನ ಲೆಕ್ಕದಲ್ಲಿ ದಕ್ಷಿಣೆ ಅಲ್ಲಿ ಕೊಡ್ತಾರೆ, ನಿಮ್ಮ ಲೆಕ್ಕದಲ್ಲಿ ಬೇರೆ ಬೇರೆ ಅಂತ. ಆದೀತು, ಬೇಕಾದಷ್ಟು ಕೊಡ್ತೇನೆ. ಕೊಡ್ತಾರಪ್ಪ. ಅಲ್ಲಿಲ್ವಾ? ಅಲ್ಲಿಲ್ವಾ? ನಿನ್ನ ಗಂಟಲು ಬೇಡುವೆ. ನನಗೆ ಸೀರೆ, ಯಾವ ಸೀರೆ? ಪಟ್ಟೆ ಸೀರೆ. ಪಟ್ಟೆ ಸೀರೆಯನ್ನೇ ಒದಗಿಸಿ ಕೊಡುತ್ತೇನೆ. ಇಷ್ಟು ಒಳ್ಳೆ ಉಪಕಾರ ಮಾಡಿದವರಿಗೆ ಮನೇಲಿ ಇಲ್ಲ ಅಂತ ಅಲ್ಲ, ಕೇಳುವಾಗ ಇಲ್ಲ ಅಂತ ಹೇಳಿಕ್ಕಾಗುತ್ತೆ. ನಿಮ್ಮಲ್ಲಿ ಉಂಟಲ್ಲ, ಹಾಗೆ ಕೇಳುದು. ಹಾಗೆ ನಿಮಗೇನು ಬೇಡ ಬಟ್ರೆ? ನನಗೊಂದು ಬಿಳಿ ಬಟ್ಟೆ ಇನ್ನು ಕೊನೆಗೆ. ಎಂತದಕ್ಕೆ? ನನಗೆಲ್ಲ ಯಾಕೆ ಇನ್ನು? ನಿಮಗೊಂದು ಬಟ್ಟೆ ಬೇಡವಾ? ಬಟ್ಟೆ ಅಲ್ಲ, ಕೊಡುವಾಗ ಬೇಡ ಅಂತ ಹೇಳಿ. ಆಯ್ತು, ಹಾಗಾದ್ರೆ ಅಲ್ಲಿ ಕಾಣುವ. ಆಯ್ತು, ಯೋಗ್ಯೋದು ಭೂಸುರನು ತಾಂತೆರಳಲಿದ್ದ ಗುಣವತಿ ಪಾರ್ವತಿ ಮನದಿ ಚಿಂತಿಸುತ್ತಲಂದು ಪಾರ್ವತಿ ಮನದಿ ಮರೆತರೆ ಮನು ಪೇಳಲಿರಲಾರದೆ, ಮರೆತರೆ ಮನು ಪೇಳಲಿರಲಾರದೆ, ಪತಿಗರುಗೆ ಕರೆದೊಯ್ವಿನಾವರ ಮಹಾತ್ಮರಿಗೆ, ಪತಿಗರುಗೆ ಕರೆದೊಯ್ವಿನಾವರ ಮಹಾತ್ಮರಿಗೆ ತೆರಳಲು ಗೌರಿ. ಪ್ರಾಚೀನ ಬರೆಯಲ್ಲಿ ನಡೆಯುವಂತಹ ಯಾಗ ಮಗಳಾದಂತಹ ಈ ದಾಕ್ಷಾಯಣಿಗೆ ತಿಳಿದಿಲ್ಲ, ಬ್ರಾಹ್ಮಣರ ಮುಖೇನವಾಗಿ ತಿಳಿದಿದೆ. ಈ ವಿಚಾರ ತಿಳಿದ ಮೇಲೂ ನಾನು ಹೋಗದೇ ಇದ್ದರೆ ಸರಿಯಾಗುವುದಿಲ್ಲ ತಾನೆ. ಹಾಗೆಂದು ನಾನು ಓರ್ವಳೆ ಹೋಗುವುದಲ್ಲ, ನನ್ನ ಪತಿದೇವರಿಗೆ ಮೊದಲಾಗಿ ತಿಳಿಸಿ ಆ ಬಳಿಕ ನನ್ನ ಪತಿದೇವರನ್ನು ಆ ಮಹಾತ್ಮರದೆಡೆಗೆ ಕರೆದುಕೊಂಡು ಹೋಗುವಂತ ಹೊಣೆಗಾರಿಕೆ ನನಗಿದೆ. ತಡ ಮಾಡುವುದು ಸರಿಯಲ್ಲ, ನನ್ನ ಪತಿದೇವರಲ್ಲಿಯೇ ತಿಳಿಸುತ್ತೇನಂತೆ.